ನಾನು ನಿಮಗೆ ನನ್ನ ಮೊಬೈಲ್ನಲ್ಲಿ ಒಂದು ಲೈಸೆನ್ಸ್ ಅನ್ನು ತೋರಿಸ್ತೀನಿ. ನಗರಸಭೆಯಿಂದ ಕೊಟ್ಟಿರುವಂಥದ್ದು ನೋಡಿ. ಈ ಒಂದು ಲೈಸೆನ್ಸು 25ನೇ ಇಸವಿಯಲ್ಲಿ ಕೊಡಲಾಗುತ್ತೆ. ಆದರೆ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಅಂಡ್ ಬೋರ್ಡಿಂಗ್ ಅನ್ನ 2026ರಲ್ಲಿ ಪ್ರಾರಂಭ ಮಾಡಲಾಗಿದೆ. ಒಂದು ವರ್ಷಕ್ಕೆ ಮುನ್ನೆ ಅಂದ್ರೆ ಒಂದು ವರ್ಷಕ್ಕೂ ಮುಂಚಿತವಾಗಿ ಲೈಸೆನ್ಸ್ ಅನ್ನ ಯಾವ ಆಧಾರದ ಮೇಲೆ ನಗರಸಭೆಯವರು ಕೊಟ್ಟು ಅನ್ನುವಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿ ಕಾಣುವಂತ ಪ್ರಶ್ನೆ. ಒಂದು ಲೈಸೆನ್ಸ್ ಅನ್ನ ನಗರಸಭೆಯವರು ಕೊಡಬೇಕು ಅಂತ ಹೇಳಿದ್ರೆ ಆ ಸ್ಥಳ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಅರ್ಜಿಯನ್ನು ಯಾರು ಹಾಕಿರ್ತಾರೆ ಆ ಒಂದು ಅರ್ಜಿಯ ಮುಖಾಂತರ ಲೈಸೆನ್ಸ್ ಕೊಡಬೇಕಾ ಅಥವಾ ಕೊಡಬಾರ್ದಾ ಅನ್ನುವಂತಹ ಒಂದು ನಿರ್ಧಾರವನ್ನು ತಗೋಬೇಕಾಗುತ್ತೆ. ಆದರೆ ಆ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ವ್ಯವಹಾರ ಇಲ್ಲದೆ ಇರುವಂತಹ ಜಾಗಕ್ಕೆ ಒಂದು ವರ್ಷಕ್ಕೆ ಮುಂಚಿತವಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಂಡ್ ಬೋರ್ಡಿಂಗಿಗೆ ಲೈಸೆನ್ಸ್ ಅನ್ನು ನಗರಸಭೆಯಿಂದ ಕೊಟ್ಟಿರೋದು. ಇದೊಂದರಿಂದ ಗೊತ್ತಾಗುತ್ತೆ ತಾಲೂಕಿನಲ್ಲಿ ಎಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ, ಅಕ್ರಮಗಳು, ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಯಾವ ಮಟ್ಟದಲ್ಲಿ ತಲೆ ಎತ್ತಿ ನಿಂತಿವೆ. ಇಲ್ಲಿನ ಬಡ ಹಾಗೂ ಮಧ್ಯಮ ವರ್ಗದ ವ್ಯಕ್ತಿಗಳಿಗೆ ಬೀದಿಗೆ ತರುವಂತಹ ಕೆಲಸಕ್ಕೆ ಸರ್ಕಾರಗಳಾಗಿರ್ಬೋದು, ಸ್ಥಳೀಯ ಶಾಸಕರಾಗಿರ್ಬೋದು ಯಾವ ಮಟ್ಟದ ಒಂದು ಹಸ್ತವನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಪರಿಗಣಿಸಲಾಗುತ್ತೆ. ಇದು